ಹೇ ಗಾಯ್ಸ್, ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಆ ವಿಲ್ಲನು ಇವ್ರಿಗೆಲ್ರಿಗೂ ಟಾಸ್ಕ್ನ ಕೊಡ್ತಿರ್ತಾನೆ. ಈ ರೀತಿ ಅವ್ನು ಟಾಸ್ಕ್ನ ಕೊಡಬೇಕಾದಾಗ ಇವರಿಬ್ರಂತೂ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ, ಹೀರೋ ಮತ್ತು ಹೀರೋಯಿನ್. ಅವಳಂತೂ ಅವನ್ನ ನೋಡಿದ ತಕ್ಷಣವೇ ಅವನ್ನ ಬಿಟ್ಟು ದೂರ ಹೋಗ್ತಿರ್ತಾಳೆ. ಅವಳಿಗೆ ವಾಮಿಟ್ ಬರೋ ಥರ ಆಗ್ತಿರುತ್ತೆ. ಯಾಕಂದರೆ ಅವಳೊಬ್ಳು ಏಲಿಯನ್ ಅಲ್ವಾ, ಅವಳಿಗೆ ಹುಡುಗರ ಜೊತೆಗಿರೋದು ಅವಳಿಗೊಂದು ರೀತಿ ಅಲರ್ಜಿ ಆಗ್ತಿರುತ್ತೆ. ಅವಳು ಅಂತೇಳಿ ನನ್ನಿಂದ ದೂರನೇ ಇರೋ ಅಂದಾಗ ಹೀರೋಗ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ, ನನ್ನ ನೋಡಿ ಆ ಮಾತು ಹೇಳ್ತಾಳಲ್ಲ ಅಂದ್ಬಿಟ್ಟು ಗುರಾಯಿಸ್ಕೊಂಡು ನೋಡ್ತಾರೆ. ಹಾಗೆ ಈ ಕಡೆ ನೋಡಿದ್ರೆ ವಿಲನ್ ಹೇಳ್ತಾನೆ, ಈ ರೀತಿ ನಾನು ನಿಮಗೊಂದು ಮೂವಿ ಹಾಕ್ತೀನಿ, ಆ ಮೂವಿ ನೋಡಿದ್ರೆ ನಿಮ್ಗೆ ತಾನೇ ಲವ್ ಬಂದ್ಬಿಡುತ್ತಂತ ಹೇಳ್ತಾನೆ. ಅವನೇಂತೂ ಗೊತ್ತಾ ಆ ರೀತಿ ಹೇಳೋದು, ಹೇಳ್ಬೇಕಂದ್ರೆ ಹೀರೋಯಿನ್ಗೆ, ಆ ಹೀರೋಯಿನ್ ಒಳಗಡೆ ಇರೋ ಏಲಿಯನ್ಗೆ ಈ ಮೂವಿ ಅಂದರೆ ಆಗಲ್ಲ, ಅದಕ್ಕೆ ಅವನು ಆ ಮೂವಿನ ಹಾಕಿರ್ತಾನೆ. ಅವಳಿಗೆ ಆ ಮೂವಿ ಕಂಡ್ರೆ ಆಗ್ತಿರಲ್ಲ, ಒಂದು ರೀತಿ ವಾಮಿಟ್ ಬರೋ ರೀತಿನೂ ಆಗ್ತಿರುತ್ತೆ. ಹೀರೋ ಅನ್ಕೊಳ್ತಾನೆ, ಇವಳು ನನ್ನ ನೋಡಿಬಿಟ್ಟು ಈ ರೀತಿ ಎಲ್ಲ ಮಾಡ್ತಿರೋದು ಹಾಗೆ ಈಗ ಅಂದ್ಬಿಟ್ಟು. ಏನು ಮಿಕ್ಕಿದ ಜನನೆಲ್ಲರನ್ನೂ ತೋರಿಸ್ತಾರೆ, ಅವ್ರಿಗಂತ ಆ ಮೂವಿ ನೋಡಿ ಸ್ಪಾರ್ಕ್ ಉಂಟಾಗ್ತಿರುತ್ತೆ, ಒಂದು ರೀತಿ ಲವ್ ಉಂಟಾಗ್ತಿರುತ್ತೆ ಅವರೆಲ್ಲದ್ರಾಗೂ. ಹಾಗೆ ಈ ಕಡೆ ನೋಡಿದ್ರೆ ಇವರಿಬ್ರಿಗಂತೂ ಜಗಳನೇ ಆಗ್ತಿರುತ್ತೆ. ಹೀರೋ ಅಂತಾನೆ, ನಿನಗೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ಎದ್ದೋಗು ಅಂತಾನೆ. ಆಗ ಅವಳು ಮತ್ತೆ ವಾಮಿಟ್ ಬರೋ ರೀತಿ ಮಾಡಿದಾಗ ಅವಳಂತೂ ನೀನು ಹೇಗೆ ನನ್ನ ಟಚ್ ಮಾಡ್ಬೋದು ಅಂದ್ಬಿಟ್ಟು ಅವಳು ಅವನ್ನ ದುಃಖತಾಳೆ. ಆಗ ಅವನು, ನಾನೊಬ್ಬ ಬ್ಯೂಟಿಯಾಗಿದ್ದೀನಿ, ಹ್ಯಾಂಡ್ಸಮ್ ನಾನು, ನೀನು ಹೇಗೆ ನನ್ನ ಈ ರೀತಿ ಮಾಡ್ಬೋದು, ನನಗೆ ಸ್ವಲ್ಪ ಮರ್ಯಾದೆ ಕೊಡ್ರಿ ಅಂತ ಅವನು ಹೇಳ್ತಾನೆ. ಅದೇ ಟೈಮ್ಗೆ ವಿಲ್ಲನು ಆ ಜಾಗಕ್ಕೆ ಬಂದ್ಬಿಟ್ಟು, ನೀನೆಂತಕ್ಕೆ ಈ ರೀತಿ ಆಡ್ತೀಯ ಅಂತ ಹೇಳಿ ಅವನಿಗೆ ಹೊಡಿತಾನೆ. ಹಾಗೆ ಹೀರೋ ಅಂತಾನೆ, ನಾನು ಇವಾಗ ಈ ಆಟಕ್ಕೆ ಬರಲ್ಲ, ನಾನು ಇಲ್ಲಿಂದ ಎದ್ದೋಗ್ತೀನಿ, ನನಗೊಂದು ಮರ್ಯಾದೆನೂ ಇಲ್ಲ ಏನೂ ಇಲ್ಲ, ನಾನು ಈ ಕಂಪ್ನಿಗೆ ಬ್ಯೂಟಿ ಬ್ಲಾಗರ್ ನಾನು, ಹಾಗೆ ಈಗಲೆಲ್ಲ ಹೇಳ್ತಾನೆ. ಆಮೇಲೆ ಸೆಕೆಂಡ್ ರೌಂಡ್ ತೋರಿಸ್ತಾರೆ. ಅವನಂತಾನೆ, ಈ ರೀತಿ ಸೆಕೆಂಡ್ ರೌಂಡ್ ಹೋಗೋದಾ ಅಂತ ಹೇಳ್ತಾನೆ. ಸೆಕೆಂಡ್ ರೌಂಡಲ್ಲಿ ಏನಂದರೆ ಒಬ್ರಿಗೊಬ್ರು ಅವ್ರ ಬಗ್ಗೆ ಇವ್ರು ತಿಳ್ಕೊಳ್ಳೋದು, ಇವ್ರ ಬಗ್ಗೆ ಅವ್ರು ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಹೇಳ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರನ್ನು ಕೂತ್ಕೊಂಡಿರ್ತಾರೆ. ಅವನಿಗಂತೂ ಇವಳ ಜೊತೆಗೆ ಮಾತಾಡೋಕ್ಕೆ ಇಷ್ಟನೇ ಆಗ್ತಿರಲ್ಲ. ಆವಾಗ ಒಂದು ಬುಕ್ ಇರುತ್ತೆ ಅಲ್ಲಿ. ಆ ಬುಕ್ಕಲ್ಲಿ ಏನಂದರೆ, ಈ ರೀತಿ ಒಬ್ಬ ಹುಡುಗ ಏಲಿಯನ್ ಹುಡುಗಿಯನ್ನು ಇಷ್ಟಪಟ್ಟ ಅಂತ ಇರುತ್ತೆ ಆ ಬುಕ್ಕು. ಆ ಬುಕ್ನ ನೋಡಿಬಿಟ್ಟು, ಅಯ್ಯೋ ಇದೆಲ್ಲ ಹೇಗೆ ಸಾಧ್ಯ, ಒಂದು ಹುಡುಗಿ ಆ ಏಲಿಯನ್ ಹುಡುಗಿನ ಹೇಗೆ ಅವ್ನು ಇಷ್ಟಪಡ್ತಾನೆ ಅಂದಾಗ ಹೀರೋಯಿನ್ಗೆ ಸಿಟ್ಟು ಬಂದ್ಬಿಡ್ತೀವಿ, ನೀನು ಹೇಗೆ ಏಲಿಯನ್ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ವಿಲನ್ ಹಿಂದ್ಗಡೆ ಬಂದು ನಿಂತಿರ್ತಾನೆ. ಯಾಕಂದರೆ ಇವಳು ಏಲಿಯನ್ ಬಗ್ಗೆ ಮಾತಾಡ್ತಾಳಲ್ಲ, ಇವಳು ಏಲಿಯನ್ ಇರ್ಬೋದು ಅಂತ. ಆಮೇಲೆ ಅವಳು ಹಾಗೆ ಚೇಂಜ್ ಮಾಡಿಬಿಡ್ತಾಳೆ, ನನಗೆ ನೀನಂದರೆ ಎಷ್ಟು ಇಷ್ಟ ಆಗುತ್ತಾ ಹಾಗೆ ಈಗ ಅಂತ ಪ್ಲೇಟ್ನ ಚೇಂಜ್ ಮಾಡ್ತಾಳೆ. ಹೀರೋ ಅಂತ ಏನಪ್ಪ ಹೇಳ್ತಾಳೆ ಅಂತ ನೋಡ್ತಾ ಇರ್ತಾನೆ. ಹಿಂದ್ಗಡೆ ನೋಡಿದ್ರೆ ಅವನಂತೂ ನಿಂತಿರ್ತಾನಲ್ವ ವಿಲನ್, ಅದನ್ನು ನೋಡ್ಬಿಟ್ಟು ಇವ್ರಿಗೆ ಭಯ ಆಗಿ ಇವನು ಓದೋ ರೀತಿಯನ್ನೇ ನಾಟಕ ಮಾಡ್ತಿರ್ತಾನೆ. ಇವರಿಬ್ಬರದ್ರಾಗೆ ಅಂಡರ್ಸ್ಟ್ಯಾಂಡಿಂಗ್ ಅಂತೂ ತುಂಬ ಕಡಿಮೆ. ಹಾಗೆ ಅವರಿಬ್ಬರು ಅವ್ನು ಹೋಗಿದ ತಕ್ಷಣವೇ ಕಿತ್ತಾಡ್ತಿರ್ತಾರೆ. ಅವಳಂತೂ ಅವನ್ನ ಹೊಡೆಯೋಕ್ಕಂತ ಬುಕ್ನ ತೆಗಿತಾಳೆ ಹೀರೋಯಿನ್. ಆಗ ಆ ಬುಕ್ ಕೆಳಗಡೆ ಒಂದು ಲೆಟರ್ ಬರೆದಿರುತ್ತೆ. ಹಾಗೆ ಒಂದು ಫ್ಲ್ಯಾಶ್ ಬ್ಯಾಕ್ನೂ ಸಹ ತೋರಿಸ್ತಾರೆ. ಹೇಳಬೇಕಂದ್ರೆ ನಿಜವಾದ ಹೀರೋಯಿನಿಗೆ ಹೀರೋ ಅಂದರೆ ತುಂಬ ಇಷ್ಟ. ಅವನ್ನ ಯಾವಾಗಲೂ ಅವಳು ಲೈನ್ ಆಗ್ತಾನೆ ಇರ್ತಾಳೆ, ಕಾಳಾಗ್ತಾನೆ ಇರ್ತಾಳೆ. ಅವ್ನು ನೋಡದೇ ಇರೋ ಟೈಮ್ಗೆ ಅವನ್ನ ನೋಡಿ, ಅವನ ಅಂದವನ್ನು ನೋಡಿ ಹಾಗೆ ವರ್ಣಿಸ್ಕೊಂಡು ಕುಂತಿರ್ತಾಳೆ. ಇದನ್ನೆಲ್ಲನೂ ಅವರಿಬ್ರು ನೋಡ್ತಾರೆ. ಹಾಗೆ ಅವಳು ಅದನ್ನು ಹೇಳ್ತಿರ್ತಾಳೆ. ಇದನ್ನು ನೋಡ್ಕೊಂಡು ಆ ವಿಲನ್, ವಾವ್ ಎಂಥ ಲವ್ ಅಪ್ಪ ಅಂತ ಬೇರೆ ನೋಡ್ಕೊಂಡು ಕುಂತಿರ್ತಾನೆ. ಹೀರೋಗ ಏನಪ್ಪ ಇವಳು ಹೇಳ್ತಾಳೆ ಅಂತಲೂ ಗೊತ್ತಾಗಲ್ಲ. ಆಗ ಅವನು ಅಂತಾನೆ, ಇವಾಗ ನೀನೇನು ನನಗೆ ಪ್ರಪೋಸ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅವಳಿಗೆ ಒಂಥರ ಆಗುತ್ತೆ. ಅವಳಾಗಿದ್ದ ತಕ್ಷಣವೇ ಆ ಇಬ್ಬರು ಕಪಲ್ ಆದಮೇಲೆ ಇನ್ನೂ ಇಬ್ಬರು ಕಪಲ್ಸ್ನ ಕರ್ಕೊಬರ್ತಾರೆ. ಅವ್ರದ್ದು ಲವ್ ಹೇಗಿದೆ ಅಂತಲೂ ನೋಡ್ತಾರೆ. ಆಮೇಲೆ ಇನ್ನೂ ಇಬ್ಬರು ಕಪಲ್ಸ್ನ ತೋರಿಸ್ತಾರೆ. ಹಾಗೆ ಅವ್ರದ್ದು ಲವ್ ಎಷ್ಟು ಪರ್ಸೆಂಟೇಜಲ್ಲಿದೆ ಅಂತಲೂ ತೋರಿಸ್ತಾರೆ. ಇನ್ನೂ ಇಬ್ಬರು ಲವ್ಸ್ನ ತೋರಿಸ್ತಾರೆ. ಅವ್ರದ್ದು ಒಂದು 89 ಆ ರೀತಿ ಇರುತ್ತೆ. ಆಮೇಲೆ ಇನ್ನೂ ಇಬ್ಬರದ್ದು ಲವ್ ಅಂತೂ ಕಣ್ಣಲ್ಲೇ ಹಾಡಾಡ್ತಿದೆ, ಕಣ್ಣಲ್ಲೇ ಅವರಿಬ್ಬರು ಲವ್ ಮಾಡ್ತಾರೆ. ಕಣ್ಣಲ್ಲೇ ಅವರಿಬ್ಬರದ್ದು ಲವ್ ಎಷ್ಟಿದೆ ಅಂತಲೂ ಆ ವಿಲನ್ಗೆ ಗೊತ್ತಾಗುತ್ತೆ. ಅವನಂತಾನೆ, ಸರಿ ಆಯಿತು, ಇವಾಗ ಲವ್ ಟೆಸ್ಟ್ ಇದು ಮುಗೀತು, 2ನೇ ಟೆಸ್ಟ್ ಮುಗೀತು, ಇವಾಗ 3ನೇ ಟೆಸ್ಟು. ಈ ಟೆಸ್ಟಲ್ಲಂತೂ ಅವಳು ಏಲಿಯನ್ ಹುಡುಗಿಗಂತೂ ಹುಡುಗನ್ನ ಟಚ್ ಮಾಡೋಕ್ಕೂ ಆಗಲ್ಲ. ಅವಳಿಗೆ ಅವ್ರನ್ನ ಟಚ್ ಮಾಡಿದ್ರೆ ಒಂದು ರೀತಿ ಆಗುತ್ತೆ ಅಂತ ಹೇಳ್ತಾನೆ. ಇವರಿಬ್ಬರ ಹೀರೋಯಿನಿ ಮತ್ತು ಹೀರೋ ಅಂತೂ ಗುರಾಯಿಸ್ಕೊಂಡೆ ನೋಡ್ತಿರ್ತಾರೆ. ಅವ್ರು ಮತ್ತೆ ಜಗಳ ಶುರು ಮಾಡ್ತಾರೆ. ಹೀರೋಯಿನ್ ಅಂತೂ ಅವನ ಮೇಲೆ ಹತ್ಬಾರ್ದಂತ ಅನ್ಕೊಂಡಿರ್ತಾಳೆ. ಆಗ ಹೀರೋನು ಅಷ್ಟೇ, ನಾನು ನಿನ್ನ ಹೆತ್ತಲ್ಲ ಹಾಗೆ ಹೀಗೆಲ್ಲ ಹೇಳ್ತಾನೆ. ಅವರಿಬ್ಬರು ಜಗಳ ಆಡೋದು ನೋಡ್ಬಿಟ್ಟು ಆ ವಿಲ್ಲನ್ ಇಲ್ಲೋ ಅವ್ನು ಬಂದ್ಬಿಟ್ಟು ಅಂತಾನೆ, ಏತಕ್ಕೆ ನೀವಿಬ್ಬರು ಯಾವಾಗಲೂ ಜಗಳ ಆಡ್ತಾನೆ ಇರ್ತೀರ, ಒಂದಿಷ್ಟಾದರೂ ಒಂದು ಸ್ವಲ್ಪ ಸಮಯ ಆದರೂ ಸ್ಟೆಪ್ಪಿಗಿರ್ತೀರ, ಯಾವಾಗಲೂ ಜಗಳ ಆಡ್ತಾನೆ ಇರ್ತೀರ ಅಂತ ಹೇಳ್ತಾನೆ. ಆಮೇಲೆ ನೋಡಿದ್ರೆ ಲಾಸ್ಟಿಗೆ ಅವಳೇ ಅವನ ಹೆತ್ತದ ಅಂತ ಇದು ಮಾಡ್ಕೊಳ್ತಾಳೆ. ಅವಳಿಗಂತೂ ಮತ್ತೆ ವಾಮಿಟ್ ಬರೋ ರೀತಿಯೇ ಆಗುತ್ತೆ. ಈ ಕಡೆ ನೋಡಿದ್ರೆ ಮಿಕ್ಕಿದ ಕಪಲ್ಸ್ ಎಲ್ಲರೂ ಅವ್ರವ್ರ ಜೋಡಿಗಳನ್ನ ಎತ್ಕೊಂಡಿರ್ತಾರೆ. ಇವನ್ನ ಎತ್ತಿದ ತಕ್ಷಣವೇ ಹೋಗಿ ದಬ್ಬುಕ್ಕಂತ ಬಿದ್ದೋಗ್ಬಿಡ್ತಾರೆ. ಮತ್ತು ಈ ಟೆಸ್ಟಲ್ಲಿ ಅವರಿಬ್ಬರು ಫೇಲು. ಹಾಗೆ ನಮ್ಮ ಮಿಕ್ಕಿದ ಕಪಲ್ಸ್ ಎಲ್ಲರೂ ಚೆನ್ನಾಗಿ ಫೈಟಿಂಗ್ ಆಡ್ತಿರ್ತಾರೆ. ಈ ವಿಲನ್ಗೆ ಅವಳು ಎಲ್ಲಿದ್ದಾಳಪ್ಪ ಅಂತ ಅವ್ನು ಬೇರೆ ಯೋಚಿಸ್ತಿರ್ತಾನೆ. ಆಮೇಲೆ ಹೀರೋಯಿನ್ ಮತ್ತೆ ಎದ್ಬಿಟ್ಟು ಅವಳಿಗೆ ಮತ್ತೆ ವಾಮಿಟ್ ಬರೋ ರೀತಿ ಆಗ್ತಿರುತ್ತೆ. ಆಗ ವಿಲನ್ ಅದನ್ನು ನೋಡ್ಬಿಟ್ಟು, ಇವಳೇನು ವಾಮಿಟ್ ಬರೋ ಥರ ಮಾಡ್ತಾಳಲ್ಲ ಅಂದ್ಬಿಟ್ಟು ಹೋಗಿ ಅಂತಾನೆ. ನೀನು ಅಂತ ಹೇಳ್ತಾನೆ. ಅವಳಿಗೆ ಸಡನ್ನಾಗಿ ಹೇಳ್ತಾಳೆ, ಅಯ್ಯೋ ನನ್ನ ಹೊಟ್ಟೆಲಿ ಮಗು ಇದೆ ಅಂತ ಹೇಳ್ಬಿಡ್ತಾಳೆ. ಎಲ್ಲರಿಗೂ ಶಾಕು, ಏನಪ್ಪ ಹೇಳ್ತಿದ್ದಾಳೆ ಅಂದ್ಬಿಟ್ಟು ಎಲ್ಲರೂ ನೋಡ್ತಿರ್ತಾರೆ. ಆಮೇಲೆ ಮತ್ತೆ ಇನ್ನೊಂದು 4ನೇ
ಟಾಸ್ಕು ಅದನ್ನು ಮಾಡಿಸಿರ್ತಾರೆ. ಆವಾಗ ಅವ್ನು ವಿಲ್ಲನು ಅಂತಾನೆ, ಈ ರೀತಿ ಡ್ರಿಂಕ್ಸ್ನ ಯಾರು ಕುಡಿದ್ರೂ ಅವ್ರ ಮನಸ್ಸಲ್ಲಿರೋದೆಲ್ಲನೂ ಆಚೆ ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಇದನ್ನೇನಾದರೂ ಏಲಿಯನ್ ಅವ್ರು ಕುಡಿದ್ರೆ ಅವರಂತೂ ಅವ್ರ ನಿಜದ ರೂಪಕ್ಕೆ ಬಂದುಬಿಡ್ತಾರಂತ ಹೇಳ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಇನ್ನು ಮಿಕ್ಕಿದ ಕಪಲ್ಸ್ ಅವರೆಲ್ಲರೂ ಫುಲ್ಲು ಡ್ರಿಂಕ್ಸ್ ಮಾಡ್ತಿರ್ತಾರೆ. ಹೀರೋನು ಅಷ್ಟೇ ಡ್ರಿಂಕ್ಸ್ ಮಾಡ್ತಿರ್ತಾನೆ. ಅವನು ಅವಾಗ ಅಂತಾನೆ, ಈ ರೀತಿ ಹೀರೋಯಿನ್ ನಾನು ನಿನ್ನ ಬೇಕು ಬೇಕು ಅಂತ ಕೆಲಸದಿಂದ ಎತ್ತಾಕಲಿಲ್ಲ, ನೀನು ಸುಮ್ಮನೆ ಎಲ್ರ ಮುಂದೆನೂ ತುಂಬ ಒಳ್ಳೆಯವಳ ರೀತಿ ಇದೆಯಾ, ಅವರೆಲ್ರಿಗೂ ನೀನು ತುಂಬ ಹೆಲ್ಪ್ ಮಾಡ್ತೀಯ, ಹಾಗೆ ನೀನು ಅವ್ರಿಗೋಸ್ಕರ ಅಷ್ಟೊಂದು ಹೆಲ್ಪ್ ಮಾಡಿದ್ರೆ ಅವ್ರೇನಾದರೂ ನಿನಗೆ ಏನಾದರೂ ಕೊಡ್ತಾರೆ, ರಿವಾರ್ಡ್ಸ್ ಏನಾದರೂ ಇದು ಮಾಡ್ತಾರೆ, ಅವ್ರು ನಿನ್ನ ಬುಲ್ಲಿ ಮಾಡ್ತಾರೆ, ಅದಕ್ಕೆ ನಾನು ನಿನ್ನ ಕೆಲಸದಿಂದ ಎತ್ತಾಕದ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ಅವಳಿಗೆ ಮತ್ತೆ ವಾಮಿಟ್ ಬರೋ ಥರ ಆಗ್ತಿರುತ್ತೆ. ಅವ್ನು ಬೇರೆ ಕೈ ಬೇರೆ ಇಟ್ಕೊಂಡಿರ್ತಾನೆ. ಅವಳು ಎತ್ತೋ ಎತ್ತೋ ಅಂತಿರ್ತಾಳೆ, ಅವನಂತೂ ಬಿಡೋದೇ ಇಲ್ಲ. ಮತ್ತೆ ಇದನ್ನು ನೋಡ್ಬಿಟ್ಟು ಆ ವಿಲನ್ ಬರ್ತಾನೆ. ಅದಕ್ಕೆ ನಾಟಕ ಮಾಡ್ತಾಳೆ, ನೀವು ಹೇಳೋದೆಲ್ಲ ಅರ್ಥ ಆಗ್ತಿದೆ ಡಾರ್ಲಿಂಗ್, ಹಾಗೆ ಈಗೆಲ್ಲ ಹೇಳ್ತಾಳೆ. ವಿಲ್ಲನ್ ಹೋಗಿದ ತಕ್ಷಣವೇ ಅವನ ಕೈನ ಇದು ಮಾಡಿಬಿಡ್ತಾಳೆ, ಅವನ ಕೈನ ಒದರಿಸ್ಬಿಡ್ತಾಳೆ. ಆಮೇಲೆ ಹೀರೋನು ಅದನ್ನ ನೋಡ್ತಾನೆ, ಎಂತಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅಂತ ಅವ್ನು ಹೇಳ್ತಾನೆ. ಆ ಟೈಮ್ಗೆ ಹಿಂದ್ಗಡೆ ಇರೋರೆಲ್ಲರೂ ಹೇಳ್ತಾರೆ, ಅವಳು ಹೊಟ್ಟೆಲಿರೋ ಮಗು ಯಾರ್ದು, ಹಾಗೆ ಹೀಗೆಲ್ಲ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಆ ವಿಲ್ಲನು ಬರ್ತಾನೆ, ಯಾರು ವಾಮಿಟ್ ಮಾಡ್ತಿರೋದು ಅಂತ ಹೇಳಿದಾಗ ಹೀರೋಯಿನ್ ಹೀರೋ ಅಂತ ಹೇಳಿಬಿಡ್ತಾಳೆ. ಹೀರೋಗ ಏನಪ್ಪ ಇವಳು ಈ ರೀತಿ ಹೇಳ್ತಾಳೆ. ಆಗ ಆ ವಿಲ್ಲನು ಅಂತಾನೆ, ಈ ರೀತಿ ನಾನು ಮದುವೆ ಆಗೋ ಹುಡುಗಿ ನಿನ್ನ ಮೈಯಲ್ಲಿದ್ದಾಳೆ, ಹಾಗಾದರೆ ನಾವಿಬ್ಬರು ಅಣ್ಣ ತಮ್ಮಂದಿರು ಅಂದ್ಬಿಟ್ಟು ಅವನು ತುಂಬ ಹಿಂಸೆ ಮಾಡ್ತಿರ್ತಾನೆ. ಹಾಗೆ ಈ ಕಡೆ ನೋಡಿದ್ರೆ ಇವಾಗ ಫೈನಲ್ ಟೆಸ್ಟ್, ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ ಅಂತ ಅವನು ಹೇಳ್ತಾನೆ. ಈ ಟೆಸ್ಟ್ ಆದರೆ ನಿಮ್ಮನ್ನು ಬಿಟ್ಬಿಡ್ತೀವಿ ಅಂತಲೂ ಹೇಳ್ತಾನೆ. ಆಮೇಲೆ ನೋಡಿದ್ರೆ ಒಂದು ರೂಮಲ್ಲಿ ಹೀರೋ ಮತ್ತು ಹೀರೋಯಿನ್ ಅವರಿಬ್ಬರು ಇರ್ತಾರೆ. ಅವಳಿಗೆ ಮತ್ತೆ ವಾಮಿಟ್ ಬರೋ ರೀತಿಯೇ ಆಗ್ತಿರುತ್ತೆ. ಆಗ ಹೀರೋ, ಅಮ್ಮ ತಾಯಿ ಎಷ್ಟು ಸತಿನೇ ಇದೇ ರೀತಿ ಮಾಡ್ತೀಯ ಅಂತಾನೆ. ಅವಳು ಸರಿ ಆಯಿತು ಅಂತ ಹೇಳ್ತಾಳೆ. ಆಮೇಲೆ ಅವನು ಹೋಗ್ಬಿಟ್ಟು ಒಂದು ಕಬೋರ್ಡ್ನ ಓಪನ್ ಮಾಡ್ತಾನೆ. ಅದರೊಳಗಡೆ ಯಾವುದೋ ಸಾಮಾನೆಲ್ಲ ಎತ್ತುತ್ತಿರ್ತಾನೆ. ಒಂದು ಡೈರಿ ಥರ ಇರುತ್ತೆ, ಅದನ್ನು ಹೀರೋಯಿನ್ ತೆಗೆದು ನೋಡ್ತಾಳೆ. ಹೇಳ್ಬೇಕಂದ್ರೆ ಇದು ನಿಜವಾದ ಹೀರೋಯಿನ್ ಡೈರಿ. ಅದರೊಳಗೆ ಗೊತ್ತಾಗುತ್ತೆ ಈ ಏಲಿಯನ್ ಹುಡುಗಿಗೆ ಹೀರೋಯಿನ್ ಫಸ್ಟೇ ಇವನ್ನ ಇಷ್ಟಪಡ್ತಿದ್ಲು. ಹೀರೋ ಜೊತೆಗೆ ಅವಳು ಯಾವಾಗ ಅಸಿಸ್ಟೆಂಟಾಗಿ ಕೆಲ್ಸಕ್ಕೆ ಸೇರಿದ್ಲು ಅವಾಗಿಂದನೂ ಇವಾಗವರೆಗೂ ಬರ್ದಿಕ್ಕಿರ್ತಾಳೆ. ಫಸ್ಟ್ ಅವನನ್ನು ನೋಡಿದ್ದು, ಅವನ ಅಸಿಸ್ಟೆಂಟ್ ಆಗಿದ್ದು, ಹಾಗೆ ಅವನ ಹತ್ರ ಒಂದು ನಾಯಿ ಇರೋದು, ಆ ನಾಯಿನ ಎಷ್ಟು ಮುದ್ದಾಡ್ತಾನೆ, ಆ ನಾಯಿನ ಹೇಗೆ ನೋಡ್ಕೊಳ್ತಾನೆ ಅನ್ನೋದು ಎಲ್ಲನೂ ಬರೆದಿರ್ತಾಳೆ. ಹಾಗೆ ಕೆಲಸದವ್ರ ಜೊತೆಗೆ ಫುಲ್ಲು ಒಳ್ಳೆಯವನ ಥರ ನಡ್ಕೊಂಡಿರ್ತಾನೆ. ಅವ್ರಿಗೆ ಆಟೋಗ್ರಾಫ್ ಹಾಕ್ಕೊಡ್ಬೇಕು ಅಂದಾಗ ಅವ್ರ ಜೊತೆಗೆ ಸ್ಮೈಲಿಯಾಗಿ ಹಾಗೆ ನನ್ನನ್ನು ನೋಡ್ತಿದ್ದ ಅಂತಲೂ ಎಲ್ಲನೂ ಬರೆದಿರ್ತಾಳೆ. ಒಂದು ದಿವಸ ಇರಬೇಕಾದಾಗ ನಾನು ಅವನ್ನ ನೋಡ್ತಿದ್ದೆ. ಆಗ ಇದ್ದಂತೆ ಕರೆಂಟ್ ಆಫ್ ಆಗೋಯಿತು. ಆಗ ಅವನಂತೂ ಆ ಕರೆಂಟಲ್ಲಿ ಫುಲ್ಲು ಭಯ ಪಡ್ತಿದ್ದ. ಆವಾಗಲೇ ಗೊತ್ತಾಯಿತು ಹೀರೋಗೆ ಕರೆಂಟ್ ಅಂದರೆ ಭಯ ಅಂತ. ಅವಳು ಆ ಡೈರಿಯಲ್ಲಿ ಬರೆದಿರ್ತಾಳೆ. ಇದನ್ನೆಲ್ಲನೂ ಹೀರೋನು ನೋಡ್ತಾನೆ. ಅದೇ ಟೈಮ್ಗೆ ಆ ವಿಲ್ಲನ್ ಇಲ್ವಾ, ಅವನಂತೂ ಕರೆಂಟ್ನ ಆಫ್ ಮಾಡಿಬಿಡ್ತಾನೆ. ಈ ಕಡೆ ನೋಡಿದ್ರೆ ಹೀರೋಗೆ ಫುಲ್ಲು ಭಯ ಆಗ್ತಿರುತ್ತೆ. ಆಗ ಹೀರೋಯಿನ್ ಕೈಯಲ್ಲಿರೋ ಬ್ರೇಸ್ಲೆಟು ಮಿಣ ಮಿಣ ಅಂತ ಹೊಳಿತಿರುತ್ತೆ. ಅದನ್ನು ನೋಡಿ ಹೀರೋಗೂ ಸ್ವಲ್ಪ ಕೂಲ್ ಡೌನ್ ಆಗ್ತಾನೆ. ಇಲ್ಲಿಗೆ ಈ ಡ್ರಾಮಾನು ಎಂಡ್ ಆಗುತ್ತೆ. ಹಾಗೆ ಅವರಿಬ್ಬರು ಒಂದಾಗ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಈ ಡ್ರಾಮಾನು ಮುಗೀತು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಹೊಸ ಡ್ರಾಮಾಸ್ ನಿಮಗೆ ನೋಟಿಫಿಕೇಷನಾಗಿ ಬರೋದು. ನನ್ನ ಈ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಬಾಯ್ ಗಾಯ್ಸ್.